ರೆಗ್ಯುಲರ್ ಆಗಿ ಒಂಥರ ಬಂದು ಔಷಧಿ ತೊಗೊಂಡು ಹೋಗ್ತಾ ಇದ್ದ. ನಾನು ಮೆಡಿಕಲ್ ಶಾಪ್ ಮಾಡ್ಕೊಂಡಿದ್ದೆ. ಅವು ಯಾವಾಗ ನೋಡಿದರೂ ಅವನ ಬೆಕ್ಕಿನ ವಿಷಯವನ್ನೇ ಹೇಳೋದು. ಆಯಿತಾ, ನಮ್ಮ ಬೆಕ್ಕು ಇಷ್ಟು ಹತ್ರ ಇದೆ ಸಾರ್ ಅಂತ ಹೇಳ್ಕೊಂಡು ಅದನ್ನೇ ಹೇಳಿಕೊಂಡು ಹೋಗೋದು. ಅದಕ್ಕೆ ಬಿಸ್ಕೆಟ್ ಕೊಡಿ, ಅದು ಬಿಸ್ಕೆಟ್ ತಿನ್ನುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಲೆಕ್ಕಕ್ಕೆ ಬರ್ಸಿಬಿಟ್ಟು ಅವನು ಹೋಗ್ತಿದ್ದ. ಓಕೆ. ಒಂದು ದಿವಸ ನಾನು ಸಂಡೇ ಯಾರಿಗೋ ಒಂದು ಜಾಗ ಕೊಡಿಸೋದಕ್ಕೋ ಅಂಥದ್ದು ಕೇಳಿದ್ದಕ್ಕೆ ನನಗೆ ಅವನ ಮನೆ ಎಲ್ಲಿರೋದಂತಲೂ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಹೋದಾಗ ಅವನು ಅಕಸ್ಮಾತ್ ನನಗೆ ಅಲ್ಲಿ ಸಿಕ್ಕಿದ. ಅಯ್ಯೋ ಇಲ್ಲೇ ನಮ್ಮ ಮನೆ ಹತ್ರ ಬನ್ನಿ ನಿಮಗೆ ಹಲಸಿನ ಹಣ್ಣು ಇದೆ ಇದು ಕೊಡ್ತೀನಿ ಅಂತೇಳಿ ಕರ್ಕೊಂಡು ಹೋದ. ನಮ್ಮನ್ನು ತಗೊಂಡು ಇನ್ನೇನು ಹೊರಡೋದು ಅಂತ ಆಗುವಾಗ, ಸರ್ ನೀವು ನನ್ನ ಬೆಕ್ಕು ನೋಡಿಲ್ಲಲ್ಲ, ತೋರಿಸ್ಬಿಡ್ತೀನಿ ಅಂತೇಳಿ ಕರ್ಕೊಂಡು ಹೋದ. ಮನೆ ಹಿಂದುಗಡೆ ಇತ್ತು ಇವನು ಬೆಕ್ಕು. ನನಗೆ ಅದು ನೋಡುವಾಗಲೇ ಹೆದರಿಕೆ ಆಯಿತು. ನನಗಿದು ನಾರ್ಮಲ್ ಬೆಕ್ಕಿನ ಹಾಗೆ ಕಾಣಲಿಲ್ಲ. ನಾನು ಮತ್ತು ಸ್ವಲ್ಪ ಈ ಕಡೆ ಬಂದ ಮೇಲೆ ನನಗೆ ಸಮಾಧಾನ ಆಗಲಿಲ್ಲ. ನೀನು ಎಲ್ಲಿಂದ ತಂದೆಪ್ಪ ಬೆಕ್ಕು ಅಂತ ಕಂಡು. ಅದು ನನಗೆ ಒಂದು ದಿವಸ ನಾನು ಬೈಕಲ್ಲಿ ಬರುವಾಗ ನನಗೆ ದಾರಿಯಲ್ಲಿ ಪೆಟ್ಟಾಗಿ ಬಿದ್ದಿತ್ತು, ಅದನ್ನು ನಾನು ತಗೊಂಡು ಬಂದು ಸಾಕಿದ್ದು ಅಂತಂದ. ಅದು ಮಿಯಾವ್ ಅನ್ನತ್ತ ಅಂತ ಹೇಳಿದೆ. ಇಲ್ಲ ಸರ್, ಅದೇ ಒಂದು ವಿಶೇಷ ನಮ್ಮದು, ಅದು ಮಿಯಾವ್ ಅಂತ ಹೇಳೋದೇ ಇಲ್ಲ ಅಂತ ಹೇಳಿದ. ನನಗೆ ಮತ್ತು ಅನುಮಾನ ಬಂತು. ನಾನು ಹೇಳಿದೆ, ನೋಡಪ್ಪ ಅದು ನನಗೆ ಬೆಕ್ಕಿನ ಕಾಣೋದಿಲ್ಲ ಅಂತಂದೆ. ಹಂಗಂದ್ರೆ ಏನು ಸರ್ ಅಂದ. ಅದು ಚಿರತೆ ಮರಿ ಇರಬೇಕು ಅಂದ್ರೆ. ಅವನ ಹೆಂಡತಿ ಕಾಫಿ ಕುಡಿಯೋಕ್ಕಿಂತ ಗ್ಲಾಸ್ ಕೈಯಲ್ಲಿ ಹಿಡ್ಕೊಂಡು ನಮಗೆ ಕೊಟ್ಟುಬಿಟ್ಟು ಕೈ ಹಿಡ್ಕೊಂಡಿದ್ದು